ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗು ಹೊರಗಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸಗಳಿದೆ. ಸೊ ಫಸ್ಟ್ ಟೈಮು ತಂಗಿ ಕೊಟ್ಟಿರೋ ಗಿಫ್ಟ್ನ ಹಾಕೋತಾ ಇದ್ದೀನಿ. ಸೊ ಈ ಲುಕ್ಕಿಗಂತೂ ಒಳ್ಳೆ ಫುಲ್ ದೊಡ್ಡ ರೌಡಿ ಹಂಗೆ ಕಾಣ್ತಾ ಇದ್ದೀನಿ. ನೋಡ್ತಿದ್ದಂಗೆ ಯಾರಾದರೂ ಎದುರ್ಕೊಂಡು ಹೊರಟೋಗ್ಬೇಕು. ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಕಡೆ ಹೋಗ್ತಾ ಇರೋದು ಅಂತ. ಸೊ ಲೆಟ್ಸ್ ಗೋ. ಸೊ ಹೋಗುವಾಗ ಮೈಸೂರಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಬರುವಾಗ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಐಟಮ್ ತೊಗೋಬೇಕಿತ್ತು ಶಾಪಿಗೆ ಮತ್ತು ಮನೆಗೆ, ಮತ್ತು ಅವತ್ತು ಗಿಡಗಳು ತಂದಿದ್ದೆಲ್ಲ ಶಾಪಿಗೆ ಅಂತ. ಸೊ ಆ ಗಿಡಗಳು ಕಮ್ಮಿ ಆಗಿತ್ತು, ಹಾಗಾಗಿ ಮತ್ತೆ ಸ್ವಲ್ಪ ಗಿಡ ತಗೊಂಡು ಸೊ ಈಗ ರಿಟರ್ನ್ ಹೋಗ್ತಾಯಿದ್ದೀನಿ. ಸೊ ಈಗ ತಾತ ಮತ್ತು ತಾತ ಅವ್ರ ತಮ್ಮನ್ನ ಇಬ್ಬರು ನಮ್ಮ ಮನೆಗೆ ಬಿಟ್ಟು ಸೊ ಮತ್ತೆ ಶಾಪಿಗೆ ಬರಬೇಕು. ಸೊ ಹಲೋ ಹಾಯ್ ಗುಡ್ ಈವ್ನಿಂಗ್. ಏನಿದು ಗುಡ್ ಈವ್ನಿಂಗ್ ಅಂತಿದ್ದೀನಿ ಅಂದ್ಕೊಂಡ್ರ? ಸೊ ಆ್ಯಕ್ಚುಲಿ ಬೆಳಗ್ಗೆನೇ ವೀಡಿಯೋ ಮಾಡಬೇಕು ಅಂತ ಹೇಳಿದ್ದೆ, ಮಾಡ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ಬಟ್ ಹೋಗಿದ್ದು ಕೆಲಸ. ಸೊ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ ಗೊತ್ತು. ಹಾಗಾಗಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಸೊ ಅದು ನಮಗೆ ಅಂತ ಇದ್ದರೆ ಬಂದೇ ಬರುತ್ತೆ, ಇಲ್ಲ ಅಂದರೆ ಏನು ಮಾಡಿದ್ರು ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದು ವೀಡಿಯೋ ಏನಾದರೂ ಆದರೆ, ಅದು ಸಕ್ಸಸ್ ಆದರೆ ಸೊ ಅದು ವೀಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ವೀಡಿಯೋ ಬರೋದಿಲ್ಲ. ಅದೇನು ಅಂತಲೇ ಹೇಳೋದಕ್ಕೆ ಹೋಗಲ್ಲ. ಸೊ ಈಗ ಏನೂ ಇರಲಿಲ್ಲ ವೀಡಿಯೋ ಕಂಟೆಂಟು. ಸೊ ವೀಡಿಯೋ ಮಾಡೋಕ್ಕೆ ಸೊ ಶಾಪಿಗೆ ಹೋಗ್ತಾಯಿದ್ದೆ. ಸೊ ಶಾಪಿಗೆ ಆಲ್ರೆಡಿ ಸಂಜೆ 5 ಗಂಟೆ 4:15 ಆಗಿದೆ. ಮೈಸೂರಿಂದ ಬಂದಾಗಲೇ ಲೇಟ್ ಆಯಿತು. ಸೊ ಈಗ ಶಾಪ್ ತೆಗೆದ್ರೆ ಅಷ್ಟಕ್ಕಷ್ಟೇ, ಅಂದರೆ 7 ಗಂಟೆ ಮೇಲೆ ಬಿಸ್ನೆಸ್ ಆಗುತ್ತೆ. ಸೊ ಈಗ ತೆಗೆದ್ರೆ ಸುಮ್ಮನೆ ಸ್ವಲ್ಪ ಟೈಮ್ ವೇಸ್ಟು. ಸೊ ಹಾಗಾಗಿ ಕಂಟೆಂಟ್ ಏನಿರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸಡನ್ನಾಗಿ ಒಂದು ಕಂಟೆಂಟ್ ಸಿಕ್ತು. ಸೊ ಈಗ ಬಂಡಿ ಹೊಳೆ ಹೋಗ್ತಾ ಇದ್ದೀನಿ. ಸೊ ಇದು ಹಕ್ಕಿ ಹೆಬ್ಬಾಳ ಹತ್ರ ಇರೋದು. ಸೊ ಅಲ್ಲಿ ಏನು ಅಂತ ಹೋದ ನಂತರ ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಈಸ್ KR ಪೇಟೆ ಬೆಂಗಳೂರು ಹೈವೇ. ಸೊ ರೋಡ್ ನೋಡಿ ಹೇಗಿದೆ. ಸೊ ಆ್ಯಕ್ಚುಲಿ ಇದು ಬೆಂಗಳೂರು ಮಾಗಡಿಗೆ ಕನೆಕ್ಟ್ ಆಗುತ್ತೆ ರೋಡು. ಸೊ ಪೂರ್ತಿ ರೋಡ್ ರೆಡಿ ಆಗ್ತಾ ಇದೆ ಫುಲ್ಲು. ಸೊ ಆ್ಯಕ್ಚುಲಿ ಇದು ಕನೆಕ್ಟಿವಿಟಿ ಬಂದು ಮಡಿಕೇರಿ ಟು ಬೆಂಗಳೂರಿಗೆ. ಹಕ್ಕಿ ಹೆಬ್ಬಾಳು ರೈಲ್ವೆ ನಿಲ್ದಾಣ. In 200 meters, turn left at Channarayapatna Road. Oh, Channarayapatna Road. Thank you. ಸಾಂಗ್ ಹಾಕೋಣ. ಸೊ ನಾನು ಹೋಗ್ತಾ ಇರೋ ರೋಡ್ ಬಂದು ಇದು ಅಕ್ಕಿ ಹೆಬ್ಬಾಳು, ಬೀರುವಳ್ಳಿ ಮತ್ತು ಚನ್ನರಾಯಪಟ್ಟಣಕ್ಕೆ ಕನೆಕ್ಟ್ ಆಗುತ್ತೆ ರೋಡ್ ಇದು. ಸೊ ಈಗ ಇಲ್ಲಿ ಹೋಗ್ತಾ ಇರೋ ಉದ್ದೇಶ ಬಂದು ಸೊ ಬಂಡಿ ಹೊಳೆಯಲ್ಲಿ ದನಗಳ ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿ ನನಗೆ ಗೊತ್ತಿರೋರು ಒಂದಿಬ್ಬರು ಹೋಗಿದ್ದಾರೆ. ಸೊ ಹಾಗಾಗಿ ಅದೇ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಕಾಣ್ತಾ ಇದೆಯಾ ನಿಮಗೆ ಮುಂದೆ ಏನಾದರೂ? ಸೊ ಇಲ್ಲೇ ಗಾಡಿ ಹಾಕಿ ಬಿಡೋಣ, ಯಾಕೆ ಬೇಕು ಸುಮ್ಮನೆ ಅಲ್ಲಿ ರಿಸ್ಕು. ನೇರಳಿದೆ ಆರಾಮಾಗಿರುತ್ತೆ. ಸೊ ಇಲ್ಲಿ ದನಗಳ ಜೊತೆ ಪ್ರತಿ ವರ್ಷ ನಡೆಯುತ್ತೆ. ಇದು ಹೇಮಗಿರಿ ಜಾತ್ರೆ ಅಂತಲೇ ಫೇಮಸ್ಸು. ಸೊ ಇದು ಬಂಡಿ ಹೊಳೆ ಹತ್ರ ಇರೋದು. ಸೊ ಇದು ಬಂದು ಆದಿಚುಂಚನಗಿರಿ ಮಠದ ಜಮೀನು. ಸೊ ಇಲ್ಲಿ ದೇವಸ್ಥಾನವೂ ಇದೆ. ಸೊ ನೋಡಿ, ನಮಗೆ ಗೊತ್ತಿರುವವರ ದನಗಳಿದು. ಸೊ ಇದು ಒಳ್ಳೆ ಕೆಲಸ ಮಾಡುತ್ತೆ. ಇದು 2 ದಿನ ಕಂಡಾಬಟ್ಟೆ ವೆಯ್ಟ್ ತಗೊಳುತ್ತೆ. ಸೊ ಮತ್ತು ಇಲ್ಲಿ 2 ನಿಂತಿದೆಯಲ್ಲ, ಸೊ ನಮ್ಮ ಜಮೀನಿನಲ್ಲಿ 90% ಕೆಲಸ ಮಾಡಿರುವಂಥ ದನಗಳಿವು. ಸೊ ಗದ್ದೆಯಲ್ಲೂ ಇದರಿಂದನೇ ಕೆಲಸ ಆಗಿದೆ, ಮತ್ತು ತೋಟದಲ್ಲೂ ಸಹ ಕಬ್ಬು ಹಾಕಿದ್ದೀವಲ್ಲ, ಸೊ ಕಬ್ಬಿಗೂ ಇದರಿಂದನೇ ಕೆಲಸಗಳಾಗಿರೋದು. ಸೊ ಇದು ನಮಗೆ ಗೊತ್ತಿರೋರದೇ ದನ. ನನಗೆ ಗೊತ್ತಿರೋರು ಅಣ್ಣ ಇಲ್ಲೇ ಬರ್ತಾ ಇದ್ದಾರೆ. ಸೊ ಅದು ಮೀಟ್ ಮಾಡೋಣ. ಸೊ ಇಲ್ಲೆಲ್ಲ ಕಾಂಪಿಟೇಷನ್ ಮೇಲೆ ದನಗಳು ಮಾರ್ತಾರೆ. ಸೊ ಇದು ನೋಡಿ, ದನ ಮಾರೋಕ್ಕೆ ಅಂತಲೇ ಬಂದಿರೋರು ಕಾರ್ ಇದು. ಎಷ್ಟು ಕೇಟು? ಈಗ 90,000 ಹಾಕೋಯ. 90ಕ್ಕೆ ಚೌಟಿ ಗೋಲಲ್ಲೇ ಹಿಡ್ಕೊ.
ಎರಡರಿಂದ ರಿಯಲ್ ಆಗಿ ಇಂಥದ್ದು ಹಿಂಗೆ ಅಂತ ಹೇಳು, ನಂಗೆ ಯಾವುದಿದ್ರು ಹೇಳಿಲ್ಲ ಅಲ್ವಣ. ಏನು ನಾನೇನು ಬೇಡ ಅನ್ನಕ್ಕೆ ಅದು ಇಂಥದ್ದು ಅದೇ ಒಂದು ಬೇಡ ಅನ್ನಕ್ಕೆ ಸೊ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಫಸ್ಟ್ ದನ, ಸೊ ಈಗ ಅದು ಸೇಲ್ ಆಯಿತು. ಸೊ ನಾ ಬರ್ತಿದ್ದಂಗೆ ಸೇಲ್ ಆಯಿತು. ಆಲ್ರೆಡಿ ಮಾತಾಗಿತ್ತಂತೆ. ಸೊ ಈಗ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಸೊ ಇದರ ಪ್ರೈಸ್ ಬಂದು 90,000 ರೂಪಾಯಿಗಳು 2 ದನಗಳಿಗೆ. ಸೊ ಗಂಟೆ ಕಟ್ಟಿದ್ರಲ್ಲ ಅದನ್ನು ಬಿಚ್ತಾ ಇದ್ದಾರೆ, ಹಗ್ಗ ಟೈಟ್ ಆಗಿಬಿಟ್ಟಿದೆ. ಸೊ ಈಗ ಅದು 2 ದನಗಳನ್ನ ಈಗ ಅವರಿಗೆ ತಗೊಂಡಿರೋರಿಗೆ ಕೊಡ್ತಾ ಇದ್ದಾರೆ. ಸೊ ಕೊಡೋ ಪ್ರೊಸೀಜರು ಇದರಿಂದನೇ ಬಂದಿರೋದಂತೆ. ಅದು ಯಾವ ಥರ ಅಂತ ತೋರಿಸ್ತಾರೆ ನೋಡಿ. ಸೊ ಆ್ಯಕ್ಚುಲಿ ಇದನ್ನ ದನಗಳನ್ನ ಬಿಚ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ಕರ್ಕೊಂಡು ಹೋಗ್ತಾ ಕೈಯಲ್ಲಿ ಹುಲ್ಲು ಹಿಡ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಹೋಗ್ತಾ ಹಗ್ಗನ ಅವ್ರ ಕೈಗೆ ಕೊಡಬೇಕು. ಸೊ ಹಗ್ಗ ಅವ್ರ ಕೈ ಕೊಟ್ಟು ಹುಲ್ಲನ್ನ ಬಿಸಾಡಬೇಕಂತೆ. ಸೊ ಯಾಕೆ ಅಂತ ಅಂದರೆ ಇನ್ನದು ಹಾಗೆ ಹೋಗಲಿ ಅಂತ, ಇನ್ನು ವಾಪಸ್ ಬರೋದು ಬೇಡ, ಹಾಗೆ ಹೋಗಲಿ ಅಂತ ಪದ್ಧತಿ. ಸೊ ಹಿಂದಿನ ಕಾಲದಿಂದನೂ ಹಾಗೆ ಬಂದಿರೋದಂತೆ. ಸೊ ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇದೆಯಲ್ಲ, ಸೊ ಅದೇ ದೇವಸ್ಥಾನ. ಬನ್ನಿ ಈಗ ಹೋಗೋಣ, ಕೊಡ್ತಾ ಇದ್ದಾರೆ, ತೋರಿಸ್ತೀನಿ ಹೇಗೆ ಅಂತ. ಎಲ್ಲಿಗೆ ಹೋಗಿ 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 ಹಗ್ಗ ಬಿಟ್ಬೇಡ ಅಂತ ಹೇಳ್ತೀನಿ. ಹಗ್ಗ ಸೊ ನೋಡಿ ಕೈಯಲ್ಲಿ ಹುಲ್ಲು ಇಟ್ಕೊಂಡಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೊಟ್ಟರು ಹುಲ್ಲು ಹಂಗೆ ಬಿಸಾಡಿದ್ರು. ಸೊ ಹಿಂದಿನ ಕಾಲದಿಂದ ಬಂದಿರೋ ಪದ್ಧತಿಗಳಿವೆಲ್ಲ. ಅಂದರೆ ನಮ್ಮ ಮುಗ್ದೋಯ್ತು ಅಂತ ನಿಮ್ಮ ಮುಗೀತು ಅವ್ರಿಗೆ ಅಂತ ನೋಡಿದ್ರಣ್ಣ. ಸೊ ನಮ್ಮ ಮನೆ ಹುಲ್ಲಿನ ಋಣ ಮುಗೀತು. ಸೊ ಇನ್ನು ನಿಮ್ಮ ಮನೆಗೆ ಅದು ಅಂತ ಅರ್ಥ ಅಂತೆ. ಇಲ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ದನಗಳಿದೆಯಂತೆ. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಮತ್ತು ಇವರೊಂದು ದನ ಡೀಲ್ ಮಾಡಲಿಕ್ಕಿದ್ದಾರೆ. ಸೊ ಈಗ ಅಂದರೆ ನನಗೆ ಗೊತ್ತಿರೋರು ಬಂದಿದ್ದೀನಲ್ಲ, ಸೊ ಅವ್ರ ದನ ಕೊಟ್ಬಿಟ್ಟು ಇನ್ನೊಂದು ದನನ ಪರ್ಚೇಸ್ ಮಾಡಲಿಕ್ಕಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಅಂತ. ಜೊತೆ 100 ಬಟ್ಟಕ್ಕೆ ಎಂತ ಆಗ ಗೊತ್ತಣ. ರೈಸ್ಗೆ ಚಿಕ್ಕಮಂಗ್ಳೂರು ಹೋಗಿ ತಂದಿದ್ದೆ ಒಂದ್ಸತಿವ, ಚಿಕ್ಕಮಂಗ್ಳೂರು ಗಂಟು ಹೋಗಿ ರಣವೀರಂಗೆ ತಂದಿದ್ದೀವಲ್ಲ. ಚೂರು ದಪ್ಪ ಅಣ್ಣ, ದಪ್ಪ ಇಲ್ವಾ? ದಪ್ಪ ದಪ್ಪ ಕಣ. ಏನು 100 ರೂಪಾಯಿ ಹಾಕಿಲ್ಲ ಅಕ್ಕ. ಮಾತಾಡ್ಬಾ ಸೊ ಅಲ್ಲಿ 2 ದನ ಕಾಣ್ತಾ ಇದೆಯಾ. ಸೊ ಆ ದನ ಇಷ್ಟ ಆಗಿದೆ ಅಂತ ಅಣ್ಣಂಗೆ. ಸೊ ಅದಕ್ಕೆ ಡೀಲಿಂಗ್ ಮಾಡೋಕ್ಕೆ ಹೋಗ್ತವ್ರೆ, ಪರ್ಚೇಸ್ ಮಾಡೋಕ್ಕೆ.
1,05,000, ಅದಕ್ಕೆ 1,40,000. ಅಲ್ಲೇ ಊಟದ ಇದು ಬಿದ್ದೈತಿ, ಇಲ್ಲಿ ಉಡ್ತಾನೆ ಸಣ್ಣ ಸಣ್ಣಲ್ಲಿ ಇಲ್ಲಿ ಸಣ್ಣ ಬಿದ್ದೈತಿ, ದೊಡ್ಡಲ್ಲಿ ಉಡ್ತದೆ. ಇಲ್ಲೊಂದಲ್ಲಿ ಬಂದಿರುತ್ತಾ ಎಷ್ಟಾವೀಗ ಇದು ಉಡ್ತೇನೆ, ಇದು ಬೀಳ್ದಾನೆ ಅನ್ಬಿಟ್ಟು ಇದು ಬೀಳ್ತಾ ಕಾಣ ಇಲ್ಲೋಣ ಇಲ್ಲಿ ಮಾಡ್ಕೊಂಡಿದ್ದ ಕೆಲಸನೇ ಮಾಡ್ಲಾಕ ನಾವು ಇವು ಚಕ್ರ ಗೊಂಬು, ಚಕ್ಲಿ ಗೊಂಬು, ನಮ್ಗೆಲ್ಲ ತನ್ನೋರೇ ಇಲ್ಲ, ವ್ಯಾಪಾರ ಮಾಡ್ತಾ ಇದೀವಿ. ಸೊ ಅಲ್ಲಿ ದನ ಅವರು ಟೋಟಲ್ 1 lakh ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಬರ್ತೀವಿ ಅಂತ ಹೇಳಿ ಇವ್ರದ್ದು ದನ ಡೀಲಿಂಗ್ ಆಗೋದಕ್ಕೆ ಬಂದಿದ್ದಾರೆ. ಸೊ ಅಂದರೆ ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ವಾಪಸ್ಸು. ಸೊ ನೋಡೋಣ ಇವ್ರದ್ದು ಸೇಲ್ ಆಗುತ್ತಾ ಏನು ಅಂತ. ಈಗ ಇವರೊಬ್ರದ್ದೇ ಬಾಕಿ ಇರೋದು. ಇವ್ರು ಒಟ್ಟೆ 5 ಜನ ಬಂದಿರೋದು, ಅದರಲ್ಲಿ ಇವರೊಬ್ರದ್ದೇ ಬಾಕಿ, ಇನ್ನೆಲ್ಲರದು ಸೇಲ್ ಆಯಿತು. ಹಾಕಿಲ್ಲ ಅವರಲ್ಲಿ ಮುಗ್ದೋಯ್ತಾ, ಇನ್ನೇನು ಮುಗಿತವ್ರು ವ್ಯವಹಾರ. ವಯಸ್ಸಾಗೋದು ನೋಡೋದ್ರಲ್ಲ ಫುಲ್ಲು ಹೆಂಗಿತ್ತು ವೀಡಿಯೋಗಳು ಅಂತ. ಸೊ ಆ್ಯಕ್ಚುಲಿ ಇದೇ ಲೆವೆಲಲ್ಲಿ ಡೀಲಿಂಗ್ ಆಗುತ್ತೆ. ಸೊ ಇದು ಚಿಕ್ಕ ಲೆವೆಲು, ಸೊ ಇದಕ್ಕಿಂತ ದೊಡ್ಡ ಲೆವೆಲಲ್ಲಿ ಡೀಲಿಂಗ್ ಆಗುತ್ತೆ. ಸೊ ಇದೆಲ್ಲ ಡೀಲಿಂಗ್ ಅಲ್ಲ. ಸೊ ಕೆಲವರು ಎಕ್ಸ್ಚೇಂಜ್ಗೂ ತೊಗೋತಾರೆ. ಸೊ ಈಗ ಫಸ್ಟ್ ಒಂದು ಸೇಲ್ ಆಯ್ತಲ್ಲ, ಸೊ ಅದು ಎಕ್ಸ್ಚೇಂಜು. ಅಂದರೆ ಇವ್ರ ಹಸುನ ಅವ್ರು ಕೊಟ್ಟು ಅವ್ರ ಹಸುನ ಇವ್ರು ತೊಗೊಂಡಿದ್ದು. ಸೊ ಅದೇ ಥರ ಇನ್ನೂ ಡಿಫ್ರೆಂಟ್ ಡೀಲಿಂಗ್ಸ್ಗಳಾಗುತ್ತೆ. ಸೊ ನನಗೆ ಗೊತ್ತಿರೋರು ಇರೋದ್ರಿಂದ ನಾನು ಬಂದಿದ್ದು, ಇಲ್ಲಾಂದರೆ ಎಲ್ಲ ಬರ್ತಿರ್ಲಿಲ್ಲ. ಸೊ ಅಲ್ಲಿ ಇಬ್ಬರು ಇದ್ದಾರಲ್ಲ ಅಣ್ಣ, ಸೊ ಅವರಿಬ್ಬರು ಒಬ್ಬರಂತೂ ನಮ್ಮ ಗದ್ದೆದೆ, ನಮ್ಮದು ತೋಟದ್ದು ಗದ್ದೆದೆಲ್ಲ ಅವರೇ ಕೆಲಸ ಮಾಡ್ಕೊಡೋದು. ಸೊ ಹಾಗಾಗಿ ನಾನು ಬಂದಿದ್ದು. ಸೊ ಇನ್ನೊಬ್ಬರು ಹಾಗೆ ಅವರು ಅಂದರೆ ಅವ್ರಿಗೆ ಆಗಲಿಲ್ಲ ಅಂದಾಗ ಇವ್ರನ್ನ ಕಳಿಸ್ಕೊಡ್ತಾರೆ. ಸೊ ಆ ಥರ ಇಬ್ಬರು ಪರಿಚಯ. ಸೊ ಹಾಗಾಗಿ ಅಷ್ಟೇ ಬಂದಿದ್ದು. ಸೊ ಈಗ ಟೈಮು ಆಗಲೇ 6:30 ಆಗಿದೆ. ಸೊ ಈಗ ಹೊರಡೋ ಸಮಯ, 3/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇಲ್ಲೀಗ. ಸೊ ಆ್ಯಕ್ಚುಲಿ ಬರ ಇದು ಇರಲಿಲ್ಲ, ಒಂದು ವೀಡಿಯೋ ಬೇಕಿತ್ತಲ್ಲ. ಸೊ ಕಂಟೆಂಟಿಗೆ ಏನೂ ಇರಲಿಲ್ಲ. ಸೊ ಹಾಗಾಗಿ ಬಂದಿದ್ದು. ಸೊ ಒಳ್ಳೆ ಸಾಂಗ್ ಬರ್ತಾ ಇದೆ. ರಾಮ ಸೀತೆನೇ ಹುಡ್ಕೊಂಡು ಹೋಗ್ತಾ ಇರೋದು. ಸೊ ಆ್ಯಕ್ಚುಲಿ FM ಅಲ್ಲಿ ಸಾಂಗ್ ಪ್ಲೇ ಆಗ್ತಾಯಿದೆ 93.5. ಸೊ ಹಾಗಾಗಿ ಕ್ಲಾರಿಟಿ ಅಷ್ಟು ಕಡಿಮೆ, ಯಾಕಂದರೆ ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ. ಸೊ LED ಇದ್ದರೆ ರೇಡಿಯೋ ಇಂಟರ್ಫಿಯರೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಾನೀಗ ಬಂದಿದ್ದ ರೂಟಲ್ಲಿ ಹೋಗ್ತಾಯಿಲ್ಲ. ಸೊ ಈ ಕಡೆ ಇನ್ನೊಂದು ಕಡೆಯಿಂದ ಹೋಗ್ತಾಯಿದ್ದೀನಿ. ಸೊ ಇದು ಯಾವ ಊರು, ಇದು ಹರಂಬಳ್ಳಿ ಅಂತಾರಲ್ಲ, ಸೊ ಆ ಕಡೆಯಿಂದ ಹೋಗ್ತಾ ಇರೋದು. ಮುಂದ್ಗಡೆ ನೋಡಿ ಹೈ ಬೀಮ್ ಹಾಕ್ಕೊಂಡಿದ್ದಾನೆ, ಸುಮ್ಮನೆ ನಿಲ್ಲಿಸ್ಕೊಂಡಿದ್ದಾನೆ. ಸೊ ನಾನು ರಿಟರ್ನ್ ಹೈ ಬೀಮ್ ಹಾಕಿದ್ರೆ ಮಾತ್ರ ಅವನು ಡೌನ್ ಮಾಡೋದು. ನಿಲ್ಲಿಸ್ಕೊಂಡಿರೋ ಗಾಡಿಗೂ ಹೈ ಬೀಮ್ ಹಾಕ್ಕೊಂಡು ನಿಲ್ಲಿಸ್ಕೋತಾರೆ, ಏನಕ್ಕೆ ಅಂತ ಗೊತ್ತಾಗಲ್ಲ. ಸೊ ರೋಡಲ್ಲಿ ಸುಮ್ಮನೆ ನಿಲ್ಲಿಸ್ಕೋತಾರೆ, ಹೈ ಬೀಮ್ ಹಾಕ್ಕೊಂಡು ಯಾಕೆ ನಿಲ್ಲಿಸ್ಕೋಬೇಕು? ಬರೋರ್ಗೂ ಪ್ರಾಬ್ಲಮ್ ನೋಡಿ. ಬೈಕವರು ಎಷ್ಟು ಸ್ಲೋ ಆಗಿ ಹೋಗಬೇಕು.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳಿನ ವ್ಲಾಗು ಡಿಫ್ರೆಂಟ್ ವ್ಲಾಗು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನಾಳಿನ ವ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು.